ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸಮಸ್ತ ಕನ್ನಡಿಗರಿಗೂ ಹಾಗೂ PMC ಕನ್ನಡ ವಾಹಿನಿಯ ವೀಕ್ಷಕರಿಗೂ ಹಾಗೂ ಕರ್ನಾಟಕದ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ನಿಮ್ಮ ಕೋಟೇಶ್ವರರಾವ್ ಮಾಡುವಂಥ ಪ್ರಣಾಮಗಳು. ಮೊದಲನೇದಾಗಿ ನಮ್ಮೆಲ್ಲರ ಆತ್ಮೀಯ ಗುರುಗಳಾದಂಥ ಪಿತಾಮಹ ಪತ್ರಿಜಿಯವರಿಗೂ ಹಾಗೆ ಗುರುಪತ್ನಿ ಸ್ವರ್ಣಮಾಲಾ ಅಮ್ಮನವರಿಗೂ ವಂದನೆಗಳನ್ನು ತಿಳಿಸುತ್ತಾ, ಮಾಸ್ಟರ್ಸ್, ಇವತ್ತಿನ ದಿನ ನಾನು ನಿಮ್ಮ ಕೋಟೇಶ್ವರರಾವ್ ಒಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ವಿಷಯವನ್ನು ಪ್ರಸ್ತುತಪಡಿಸಲು ಸಿದ್ಧನಾಗಿದ್ದೀನಿ. ಮಾಸ್ಟರ್ಸ್, ನ್ಯೂ ಏಜ್ ಸ್ಪಿರಿಚುವಲ್ ಮೂಮೆಂಟ್ ಹಾಗೂ PMC ಕನ್ನಡ ವಾಹಿನಿ ಕಳೆದ 7 ತಿಂಗಳಿಂದ ನಡೆಸ್ಕೊತಾ ಬಂದಿರುವಂಥ ಆಧ್ಯಾತ್ಮಿಕ ಅವಗಾಹನೆ ಶಿಬಿರಗಳು ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಪ್ರತಿ ತಿಂಗಳು ಹೊಸ ಯುಗದ ಶಂಬಾಳ ವಾತಾವರಣವನ್ನು ಪಡೆದಿರುವಂಥ ನಮ್ಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲಲ್ಲಿ ನಡೀತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಅಂತ ಅಂದ್ಕೊತೀನಿ. ಈ ತಿಂಗಳು ಅಂದರೆ ಆಗಸ್ಟ್ 31ನೇ ತಾರೀಕು ಗುರುವಾರದ ದಿನ ಸರಿಯಾಗಿ ಮಧ್ಯಾಹ್ನ 3 ಗಂಟೆಯಿಂದ ಶಿಬಿರ ಮತ್ತೆ ಆರಂಭವಾಗಲಿದೆ. ಈ ಶಿಬಿರದ ಹೆಸರು ಆಧ್ಯಾತ್ಮಿಕ ಅವಗಾಹನೆ ಆರೋಗ್ಯವೇ ಐಶ್ವರ್ಯ ಅನ್ನೋದು ಈ ಶಿಬಿರದ ಒಂದು ಹೆಸರು. ಆರೋಗ್ಯವನ್ನು ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ಶೇರ್ ಮಾಡೋದು ನಿಮ್ಮ ಜೊತೆ ಈ ಶಿಬಿರದ ಮುಖ್ಯ ಉದ್ದೇಶವಾಗಿದೆ. ಮಾಸ್ಟರ್ಸ್, ನಿರಂತರವಾಗಿ 72 ತಾಸುಗಳು ಈ ಒಂದು ಶಿಬಿರ ನಡೆಯುತ್ತೆ. ಆಗಸ್ಟ್ 31ನೇ ತಾರೀಕು ಗುರುವಾರದ ದಿನ ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗಲಿರುವಂಥ ಆಧ್ಯಾತ್ಮಿಕ ಅವಗಾಹನೆ ಆರೋಗ್ಯವೇ ಐಶ್ವರ್ಯ ಅನ್ನುವ ಈ ಶಿಬಿರ ಭಾನುವಾರದ ದಿನ ಮಧ್ಯಾಹ್ನ ಊಟದ ಸಮಯವರೆಗೂ ನಡೆಯುತ್ತೆ. ಮಾಸ್ಟರ್ಸ್, ಈ ಆಧ್ಯಾತ್ಮಿಕ ಅವಗಾಹನೆ ಶಿಬಿರಗಳು ಏನು ನಡೀತಾ ಇದ್ದಾವಲ್ಲ, ಅನೇಕ ಹೆಸರುಗಳ ಜೊತೆಯಲ್ಲಿ ಇದು ಮುಖ್ಯವಾಗಿ ಇದರದ್ದು ಮೂಲ ಉದ್ದೇಶ ಏನಪ್ಪ ಅಂದರೆ, ಪತ್ರಿಜಿ ಗುರುಗಳು ಬರೆದಿರುವಂಥ ಆಧ್ಯಾತ್ಮಿಕ ಶಾಸ್ತ್ರದ ಅವಗಾಹನೆಯನ್ನು ಎಲ್ಲರಿಗೂ ಹಂಚೋದಿಕ್ಕಾಗಿ. ಮಾಸ್ಟರ್ಸ್, ಯಾವುದೇ ಕ್ಷೇತ್ರ ತಗೊಳ್ಳಿ, ಒಂದು ಜೀವನದ ಕ್ಷೇತ್ರ ತಗೊಳ್ಳಿ, ಒಂದು ಕುಟುಂಬ ಕ್ಷೇತ್ರ ತಗೊಳ್ಳಿ, ಒಂದು ಆರೋಗ್ಯ ಕ್ಷೇತ್ರ ತಗೊಳ್ಳಿ, ಯಾವುದೇ ಕ್ಷೇತ್ರ ತಗೊಳ್ಳಿ, ಎಲ್ಲ ಕ್ಷೇತ್ರಗಳಲ್ಲಿನೂ ಈ ಆಧ್ಯಾತ್ಮಿಕ ಶಾಸ್ತ್ರದ ಅವಗಾಹನೆಯನ್ನು ನಾವು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡಿದ್ದೀವಿ ಅಂದರೆ ನಮ್ಮ ಜೀವನವನ್ನು ಹಾಯಿಯಾಗಿ ಜೀವಿಸೋದಕ್ಕೆ ಅನುಕೂಲವಾಗುತ್ತೆ. ಈ ಶಿಬಿರದಲ್ಲಿ ಪ್ರತಿದಿನವೂ ಪ್ರಾತಃ ಕಾಲ ಸಮಯದಲ್ಲಿ ನಮ್ಮ ಮೈತ್ರೇಯ ಬುದ್ಧ ಮೆಗಾ ಪಿರಮಿಡಲ್ಲಿ ಧ್ಯಾನ ಇರುತ್ತೆ. ನಂತರ ಆಂಫಿ ಥಿಯೇಟ್ರಲ್ಲಿ ಆಟಗಳಿರ್ತವೆ. ಮತ್ತು ಕಬೀರ್ ಭವನಲ್ಲಿ ರೆಸಿಡೆನ್ಷಿಯಲ್ ವರ್ಕ್ಶಾಪ್. ಮತ್ತು ಸಾಯಂಕಾಲ ಮಾಸ್ಟರ್ಸ್ ಪ್ರಕೃತಿಯೊಂದಿಗೆ ಧ್ಯಾನ, ಮುಸ್ಸಂಜೆ ಸಮಯದಲ್ಲಿ ಪ್ರಕೃತಿಯೊಂದಿಗೆ ಧ್ಯಾನ ಇರುತ್ತೆ. ಮತ್ತು ಸಂಜೆ ರಿಫ್ಲೆಕ್ಷನ್ಸು ಮತ್ತು ಮನೋರಂಜನ ಮತ್ತು ವಿಶೇಷವಾದಂಥ ಧ್ಯಾನ ಸಾಧನೆ. ಈ ತಿಂಗಳು ವಿಶೇಷವಾಗಿ ಹುಣ್ಣಿಮೆ ಸಮಯದಲ್ಲಿ ಈ ಶಿಬಿರ ಇರೋದರಿಂದ ಎಲ್ಲರೂ ಈ ಶಿಬಿರದ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಅಂತೇಳಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊತೀನಿ. ಮಾಸ್ಟರ್ಸ್, ಪತ್ರಿಜಿ ಗುರುಗಳು ಯಾವಾಗಲೂ ಹೇಳ್ತಾರೆ, ಆಧ್ಯಾತ್ಮಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ,
ಆರ್ಥಿಕ ಆರೋಗ್ಯ, ಭೌತಿಕ ಆರೋಗ್ಯ, ಈ 5 ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಪಡ್ಕೊಂಡಿದ್ದೀವಿ ಅಂದರೆ ಅದುವೇ ಸಂಪೂರ್ಣ ಆರೋಗ್ಯ. ಯಾವಾಗ ನಾವು ಸಂಪೂರ್ಣ ಆರೋಗ್ಯವನ್ನು ಪಡಿತೀವೋ ಅದುವೇ ಐಶ್ವರ್ಯ ರೂಪದಲ್ಲಿ ನಮ್ಮ ಮುಂದೆ ಬರುತ್ತೆ. ಅದಕ್ಕೆ ಹೇಳೋದು ಆರೋಗ್ಯವೇ ಐಶ್ವರ್ಯ. ಈ ಶಿಬಿರದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ನಾನು ನಿಮ್ಮ ಕೋಟೇಶ್ವರರಾವ್ ಜೀವನದ ಮಹತ್ವ ಬಗ್ಗೆ ನಿಮ್ಮೊಂದಿಗೆ ವಿಷಯಗಳನ್ನು ಹಂಚಿಕೊತೀನಿ. ಹಾಗೆ ಮಂಗಳಾ ಹೆಗಡೆ ಅವರು ಆಧ್ಯಾತ್ಮಿಕ ಶಾಸ್ತ್ರವನ್ನು ಕುರಿತು ಅದರಲ್ಲಿರುವಂಥ ನಿಗೂಢ ಅರ್ಥವನ್ನು ನಿಮ್ಮೊಂದಿಗೆ ಹಂಚ್ಕೊತಾರೆ. ನಮ್ಮ ಸುರೇಶ್ ಕಲಬುರ್ಗಿ ಅವರು ಭೌತಿಕ ಆರೋಗ್ಯ, ಆಹಾರದ ಮಹತ್ವದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊತಾರೆ. ಈ ಥರ ಎಲ್ಲ ವಿಷಯಗಳನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿಷಯಗಳನ್ನು ನಿಮ್ಮೊಂದಿಗೆ ಈ 3 ದಿನಗಳ ಕಾಲ ವಿಶೇಷವಾಗಿ ಹಂಚಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕೊನೆಯ ದಿನ ಆಗಿರುವಂಥ ಭಾನುವಾರದ ದಿನ ವಿಶೇಷವಾಗಿ ವೃಕ್ಷಗಳ ಜೊತೆ ಧ್ಯಾನ ಯಾರೂ ಮರೆಯೋಕ್ಕೆ ಆಗದೇ ಇರುವಂಥ ಒಂದು ಅನುಭವವನ್ನು ಪಡೆಯಬಹುದು. ಸೊ ಹಾಗಾಗಿ ಮಾಸ್ಟರ್ಸ್, ಅನೇಕ ಅನುಭವಗಳನ್ನು ಪಡೆಯಲು ಒಂದೇ ಒಂದು ಶಿಬಿರದಲ್ಲಿ ಅನೇಕ ಅನುಭವಗಳನ್ನು ಪಡೆದು ಹಾಯಿಯಾಗಿ ಆರೋಗ್ಯವನ್ನು ಐಶ್ವರ್ಯವಾಗಿ ಪಡೆಯಲು ಸಾಧ್ಯ ಇದೆ. ನನ್ನ ನಂಬರು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, 9742874118. ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಆಗಸ್ಟ್ 31ನೇ ತಾರೀಕು ಗುರುವಾರ ಸರಿಯಾಗಿ ಮಧ್ಯಾಹ್ನ 3 ಗಂಟೆಗೆ ಶಿಬಿರ ಆರಂಭವಾಗಲಿದೆ. ಭಾನುವಾರದ ದಿನ ಮಧ್ಯಾಹ್ನ ಊಟದ ಸಮಯಕ್ಕೆಲ್ಲ ಶಿಬಿರ ಮುಕ್ತಾಯಗೊಳ್ಳುತ್ತೆ. ನ್ಯೂ ಏಜ್ ಸ್ಪಿರಿಚುವಲ್ ಮೂಮೆಂಟ್ ಹಾಗೂ PMC ಕನ್ನಡ ವಾಹಿನಿ ಸಂಯುಕ್ತವಾಗಿ ಹಮ್ಮಿಕೊಂಡಿರುವಂಥ ಈ ಆಧ್ಯಾತ್ಮಿಕ ಅವಗಾಹನ ಶಿಬಿರ ಆರೋಗ್ಯವೇ ಐಶ್ವರ್ಯಕ್ಕೆ ತಾವೆಲ್ಲರೂ ತಮ್ಮ ಸ್ನೇಹಿತರೊಂದಿಗೆ, ಬಂಧು ಮಿತ್ರರೊಂದಿಗೆ ಬರಬೇಕು ಅಂತ ಕಳಕಳಿಯ ವಿನಂತಿಯನ್ನು ಮಾಡ್ಕೊತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಕೋಟೇಶ್ವರರಾವ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.